ಇದೆ ಅದೇ ನಾನು ಹೇಳಿಲ್ಲ ಇವರೇ ಎಷ್ಟಿದು ಇದು ನೋಡಿ ಈಗ ಇದೇ ತಾನೇ ಬಿ ಜೆ ಪಿಯವ್ರು ಹಾಕಿರೋದು ಇದೇ ರಿಪೋರ್ಟ್ ಅಲ್ವಾ ಏನಂತ ಇದೆ ರಿಪೋರ್ಟಲ್ಲಿ ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ ಕ್ವೆಶ್ಚನ್ ಇನ್ ದಿಸ್ ಕೇಸ್ ಬೀಯಿಂಗ್ ವೆದರ್ if it was Nasir Saab Zindabad or Pakistan Zindabad, the above analysis indicates that it is highly probable to be Pakistan Zindabad. Highly probable. Conclusive ಇದೆಯಾ ಹೈಲಿ ಪ್ರಾಬಬಲ್ ಸಾಧ್ಯ ಇರಬಹುದು ಅಂತ ರೊಕ್ಕ ಕೊಟ್ರೆ ಎಲ್ಲರೂ ಏನಾದರೂ ಹೇಳ್ತಾರೆ ಅಲ್ಲ ಸರ್ಕಾರ ಒಂದು ನಾವು ಕೇಳ್ತಾ ಇರೋದು ಸರ್ ಈ ರಿಪೋರ್ಟ್ ಮೇಲೆ ತಾನೇ ಚರ್ಚೆ ಆಗ್ತಾ ಇರೋದು ವಾಟ್ ಇಸ್ ಇನ್ ದ ರಿಪೋರ್ಟ್ ಗೃಹ ಸಚಿವರು ಹೇಳಿದ್ರು ಸರ್ ತಾವು ಮೊನ್ನೆ ಹೇಳಿದ ವಿಚಾರಕ್ಕೆ ಅಂದ್ರೆ ನಮಗೂ ಖಾಸಗಿಯಾಗಿ ಬಂದಿದೆ ಅದು ಅವರ ನಿಲುವು ಅದು ಸರ್ಕಾರದಿದ್ದಾಗ ಅಬ್ಸಲ್ಯೂಟ್ಲಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ ನಾನೇನು ಹೇಳಿದೆ ಇವತ್ತು ನಾನು ಐ ಟಿ ಮಿನಿಸ್ಟರ್ ಇದ್ದೀನಿ ನಮಗೂ ಸೈಬರ್ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿದೆ ನಾನು ಮಾಡಿಸಿದ್ದೀನಿ ಆ್ಯನಿಮೇಷನ್ ಕಂಪನಿಗಳ ಹತ್ರ ನಾನು ಮಾಡಿಸಿದ್ದೀನಿ ಸೈಬರ್ ಕಂಪನಿ ಹತ್ರ ಮಾಡಿಸಿದ್ದೀನಿ ಸುಮ್ಮನೆ ಡಬಲ್ ಇಶ್ಯೂರ್ ಇರೋಕ್ಕೆ ನನ್ನ ಹತ್ರ ಇರುವಂಥ ಫುಟೇಜ್ ಏನಿತ್ತು ಅದನ್ನು ನಾನು ಅವತ್ತು ಹೇಳಿದ್ದೀನಿ ಇಬ್ಬರು ನಮ್ಮ ಸ್ನೇಹಿತರು ರಾ ಫುಟೇಜ್ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಎಕ್ಸಾಮಿನ್ ಮಾಡಿದಾಗ ಇಲ್ಲ ಅಂತ ಹೇಳಿದ್ದೀನಿ ಅದು ಪಬ್ಲಿಷ್ ಮಾಡಿದ್ದೀನಾ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್ ಖಾಸಗಿ ಸಂಸ್ಥೆ ಇಂಥ ಸೂಕ್ಷ್ಮ ವಿಚಾರವನ್ನ ಒಂದು ಖಾಸಗಿ ಸಂಸ್ಥೆ ಕೊಟ್ಟು ಮಾಡಿ ಆದ್ರೂ ಖಾಸಗಿ ಸಂಸ್ಥೆ ಮೇಲೆ ಅದು ನೋಡೋಣ ಕಾನೂನಾತ್ಮಕ ಈಗ ಖಾಸಗಿ ಸಂಸ್ಥೆ ಇರ್ಬೋದು ಯಾವುದೋ ಒಂದು ಫೌಂಡೇಶನ್ನು ಇಂಥ ಒಂದು ಸೂಕ್ಷ್ಮ ವಿಚಾರವನ್ನು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಒಂದು ಪರ್ಮಿಷನ್ ತಗೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ ಅದ್ರ ರೂಲ್ಸ್ ಏನಿದೆ ನನಗೆ ಗೊತ್ತಿಲ್ಲ ಆದರೆ ಹೈಲಿ ಪ್ರಾಬಬಲ್ ಅಂತ ಇವ್ರು ಕೊಡಕ್ಕೆ ಯಾರು ಆಗಿದೆ ಅಂತ ಕೊಟ್ಟಿದ್ದಾರಾ ಆಮೇಲೆ ಹೈಲಿ ಪ್ರಾಬಬಲ್ಗೆ ಇವ್ರು ಇಷ್ಟು ಕುಣಿಯೋದು ಬಿ ಜೆ ಪಿಯವರು ಸರಿ ಸರ್ಕಾರ ರಾ ಫುಟೇಜ್ ಇದೆ ಒಂದು ಇತಿಶ್ರೀ ಆಡ್ಬೋದಲ್ಲ ಒಂದು ರಿಪೋರ್ಟ್ ನಿಜವಾಗಿ ಇಲ್ಲ ಸರ್ ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಅವ್ರ ಹತ್ರ ಫುಟೇಜಸ್ ಇದೆಯಾ ಗೊತ್ತಿಲ್ಲ ಯಾಕಂದರೆ ನೋಡಿ ಇಲ್ಲೇ ಒಂದು 20 ಕ್ಯಾಮ್ರಾ ಇದೆ 20 ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು 10 ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ ಸೊ ಅದು ಯಾವ್ದು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ ಆದರೆ ನಂದು ವಾದ ಏನಪ್ಪ ಅಂದರೆ ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ ಯಾಕೆ ಇಷ್ಟ ಆಸಕ್ತಿ ಇವರೇನು ಹೂ ಆರ್ ದೇ ಟು FSL ರಿಪೋರ್ಟ್ ತರ್ಸಕ್ಕೆ ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ ಬಿ ಜೆ ಪಿಗೆ ಆಗುತ್ತೆ ಅಂತ ಹೌದಾ ಏಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ ಈ ಸಂವಾದದ್ದು ಅದೇ ಕೆಲಸ ಬೇರೆದೇನಿಲ್ಲ ದೀಪ ಹಚ್ಚೋ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ ಬರೀ ಬೆಂಕಿ ಹಚ್ಚೋ ಕೆಲಸ ಇವತ್ತು ಆ ರಿಪೋರ್ಟ್ ಇಟ್ಕೊಂಡು ಬಿ ಜೆ ಪಿಯವರು ಕುಡಿತಾ ಇದ್ದಾರೆ ವೆರಿ ಕ್ಲಿಯರ್ಲಿ ಬಿ ಜೆ ಪಿಯವರು ಹತಾಶರಾಗಿ ಮೋದಿಯವರಿಗೆ ಶಾ ಅವರಿಗೆ ಮತ್ತು ಕೇಶವ್ ಕುಂಜು ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ ಇಲ್ಲಿ ನಾವು ಸತ್ತೋಗಿಲ್ಲ ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ RSS ಕಿವಿಗೇನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು ಬಜೆಟ್ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇದು ಜಮೀರ್ ಬಜೆಟ್ ಅಂತಾರೆ ಯಾವತ್ತನ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆನಲ್ಲಿ ಯಾವತ್ತನ ಹಿಂಗೆ ಕೇಳಿದ್ರ ತಾವೇ ಹೇಳಿ ಜಾರ್ಜ್ ಅವರೇ ನಿಮಗೂ ಸಿಕ್ಕಿಲ್ಲ ದಿನೇಶ್ ಅವರೇ ನಿಮಗೂ ಸಿಕ್ಕಿಲ್ಲ ಇದು ಜಮೀರ್ ಬಜೆಟ್ ಅಂದರೆ ಏನು ಉದ್ದೇಶ ಏನು ಇವ್ರದ್ದು ಚರ್ಚೆ ಮಾಡಲಿ ಅಂಕಿ ಅಂಶದಲ್ಲಿ ಚರ್ಚೆ ಮಾಡಲಿ ಪಬ್ಲಿಕ್ ಪಾಲಿಸಿ ಮೇಲೆ ಚರ್ಚೆ ಮಾಡಲಿ ನಮ್ಮ ಯೋಜನೆ ಮೇಲೆ ಚರ್ಚೆ ಮಾಡಲಿ ತಯಾರಿದ್ದೀವಿ ಆ ಸಂವಾದ ಫೌಂಡೇಶನ್ ಹೇಳೋದಕ್ಕೆ RSS ಅವರಿಗೆ ಒಳ್ಳೇದ ಏನು ಕಿವಿಗೇನು ಒಳ್ಳೇದು ಕೇಳುತ್ತೆ ಅದು ಹೇಳೋಕ್ಕೆ ಸರ್ಕಾರನೂ ತಯಾರಿಲ್ಲ ಅವ್ರು ಏನಾದರೂ ಮಾಡಿಕೊಂಡು ಅವ್ರ ತಾಳಕ್ಕೆ ಕುಣಿಲಿ ಅವರು